ಮತ್ತು ಅವಳ ನೋಟ ಎನ್ನುವುದು ಅತ್ಯಂತ ಅದ್ಭುತವಾದದ್ದು. ಅದನ್ನು ನನ್ನ ಮೇಲೆ ನೀನು ಹರಿಸಿಬಿಡು ಅಂತ ಕೇಳ್ಕೊಳ್ತಾರೆ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಶಂಕರ ಭಗವತ್ಪಾದರು. ಕಲ್ಪತೃಮೈರಭಿಮತ ಪ್ರತಿಪಾದನೇಷು ಕಾರುಣ್ಯವಾರಿಧಿಭಿರಂಬ ಭವತ್ಕಟಾಕ್ಷೈಃ ಆಲೋಕಯತ್ ತ್ರಿಪುರಸುಂದರಿ ಮಾಂ ಅನಾಥಂ ತ್ವಯ್ಯೇವ ಭಕ್ತಿಭರಿತಂ ತ್ವಯಿ ಬದ್ಧತೃಷ್ಣಂ. ಅಂಬಾ ತ್ರಿಪುರಸುಂದರಿ ಅಭಿಮತ ಪ್ರತಿಪಾದನೇಷು ಕಲ್ಪದ್ರುಮೈಃ ಕಾರುಣ್ಯವಾರಿಧಿಭಿಃ ಭವತ್ಕಟಾಕ್ಷೈಃ ಅನಾಥಂ ಮಾಂ ಆಲೋಕಯ. ತ್ವಯಿ ಏವ ಭಕ್ತಿಭರಿತಂ ತ್ವಯಿ ಬದ್ಧತೃಷ್ಣಂ ಮಾಂ ಆಲೋಕಯ. ಅಂಬಾ ತಾಯಿಯೇ, ತ್ರಿಪುರಸುಂದರಿಯೇ, ಅಭಿಮತ ಪ್ರತಿಪಾದನೇಷು ಇಷ್ಟಾರ್ಥವನ್ನೆಲ್ಲ ಕೊಡುವಂಥದ್ದರಲ್ಲಿ ಕಲ್ಪದ್ರುಮೈಃ ಕಲ್ಪವೃಕ್ಷಗಳಂತಿರುವ ಕಾರುಣ್ಯವಾರಿಧಿಭಿಃ ಕರುಣಾ ಸಮುದ್ರದಂತಿರುವ ಭವತ್ಕಟಾಕ್ಷೈಃ ನಿನ್ನ ಕಡೆಗಣ್ಣಿನ ನೋಟಗಳಿಂದ ಅನಾಥಂ ಮಾಂ ಆಲೋಕಯ ಯಾರ ಆಶ್ರಯವೂ ಇಲ್ಲದೆ ಇರುವಂತಹ ಅನಾಥನಾದ ನನ್ನನ್ನು ನೀನು ನೋಡು. ಯಾಕೆ ನೋಡಬೇಕು ಅಂದರೆ ನಾನು ನಿನ್ನ ಬಗ್ಗೆ ಪರಿಪೂರ್ಣವಾದ ಭರವಸೆ ಇಟ್ಕೊಂಡು ಬಿಟ್ಟಿದ್ದೀನಿ. ತ್ವಯಿ ಏವ ಭಕ್ತಿಭರಿತಂ ನಿನ್ನಲ್ಲಿಯೇ ನಾನು ಭಕ್ತಿಯನ್ನು ಪೂರ್ಣವಾಗಿ ಇಟ್ಟುಬಿಟ್ಟಿದ್ದೀನಿ. ಅಷ್ಟೇ ಅಲ್ಲ, ತ್ವಯಿ ಬದ್ಧತೃಷ್ಣಂ ನಿನ್ನಲ್ಲಿಯೇ ಭರವಸೆಯನ್ನು ಆಸೆಯನ್ನು ಸಹ ನಾನು ಇಟ್ಟಿದ್ದೇನೆ. ನೀನು ಖಂಡಿತ ನನ್ನನ್ನು ಉದ್ಧಾರ ಮಾಡಿಯೇ ಮಾಡ್ತೀಯ ಅಂತ. ಹಾಗಾಗಿ ನನ್ನನ್ನು ನೀನು ನೋಡಿಬಿಡು. ಯಾಕೆಂದರೆ ನಿನ್ನ ನೋಟಗಳು ಎಂಥದ್ದು ಅಂದರೆ ಕಲ್ಪವೃಕ್ಷದ ಹಾಗೆ ಬೇಡಿದ್ದನ್ನೆಲ್ಲ ಕೊಡುವಂಥದ್ದು. ಅಷ್ಟೇ ಅಲ್ಲ, ನಿನ್ನ ಕಟಾಕ್ಷ ಕರುಣಾಪೂರ್ಣವಾದದ್ದು. ಯಾಕೆಂದರೆ ದೀನರನ್ನೆಲ್ಲ ನೀನು ಬಹಳ ಕರುಣೆಯಿಂದ ನೋಡಿ ಅವರನ್ನು ನೀನು ಅವರ ಆ ದುಃಖದಿಂದ ಪಾರು ಮಾಡ್ತೀಯ. ಅಂತಹ ಕರುಣಾ ಸಮುದ್ರಳು ನೀನು. ಆ ಕರುಣೆಯಿಂದ ತುಂಬಿದ ನಿನ್ನ ಕಡೆಗಣ್ಣಿನ ನೋಟುಗಳನ್ನು ಒಮ್ಮೆ ನನ್ನ ಮೇಲೆ ಹರಿಸಿಬಿಡು. ನಾನು ನಿನ್ನಲ್ಲಿ ಪರಿಪೂರ್ಣವಾದ ಭಕ್ತಿಯನ್ನು ಇಟ್ಟಿದ್ದೇನೆ. ಅಷ್ಟೇ ಅಲ್ಲ, ನೀನು ನನ್ನನ್ನು ಉದ್ಧಾರ ಮಾಡಿಯೇ ಮಾಡ್ತೀಯ ಎನ್ನುವಂತಹ ಭರವಸೆಯನ್ನು ಸಹ ನಾನು ಹೊಂದಿದ್ದೇನೆ. ಹಾಗಾಗಿ ನಿನ್ನ ಆ ಕಟಾಕ್ಷಗಳು ನನ್ನ ಮೇಲೆ ಬೀಳಲಿ. ಹೇಗೆ ಇದ್ದಾಗ ಅವಳ ಅನುಗ್ರಹ ನಮ್ಮ ಮೇಲೆ ಆಗುತ್ತೆ ಅನ್ನೋದನ್ನು ಸೂಕ್ಷ್ಮವಾಗಿ ತಿಳಿಸಿದ್ದಾರೆ. ಪರಿಪೂರ್ಣವಾದ ಭಕ್ತಿ ಅವಳಲ್ಲಿ ಇರಬೇಕು. ಅಷ್ಟೇ ಅಲ್ಲ, ಅವಳು ಮಾಡಿಯೇ ಮಾಡ್ತಾಳೆ ಎನ್ನುವಂತಹ ಶ್ರದ್ಧೆಯೂ ಸಹ ನಮಗೆ ಇರಬೇಕು. ಹಾಗಿದ್ದಾಗ ದೇವಿಯ ಅನುಗ್ರಹ ಸಿಗುವುದು ಕಷ್ಟವಾಗೋದಿಲ್ಲ. ಏನು ಶ್ರದ್ಧೆ ಅಂದರೆ ಏನು ಅಂದರೆ ಶಾಸ್ತ್ರಸ್ಯ ಗುರುವಾಕ್ಯಸ್ಯ ಸತ್ಯಬುದ್ಧಿಯ ಅವಧಾರಣ
ಸಾ ಶ್ರದ್ಧಾ ಕಥಿತಾ ಲೋಕೆ ಯಯಾ ವಸ್ತೂಪಲಭ್ಯತೆ. ಶಾಸ್ತ್ರ ಏನು ಹೇಳಿದೆಯೋ, ಗುರುಗಳು ಏನು ಹೇಳಿದಾರೋ ಆ ಮಾತುಗಳ ಬಗ್ಗೆ ಅದು ನಿಜ, ಸತ್ಯ ಎನ್ನುವ ಭಾವನೆ ಮನಸ್ಸಿನಲ್ಲಿ ದೃಢವಾಗಿರಬೇಕು. ಅದು ಶ್ರದ್ಧೆ ಅಂತ ಅನಿಸ್ಕೊಳ್ಳುತ್ತೆ. ಯಾವ ಆ ರೀತಿಯ ಶ್ರದ್ಧೆಯಿಂದ ವಸ್ತು ಉಪಲಭ್ಯತೆ ಅಂದರೆ ಬ್ರಹ್ಮವಸ್ತುವೇ ನಮಗೆ ಸಿಕ್ಕಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾದಾಗ ನಮಗೆ ಇಚ್ಛೆ ಬಂದಂತಹ ಎಲ್ಲವೂ ಸಹ ಸಿಗುವುದು ಸಹಜವೇ. ಶಾಸ್ತ್ರ ಹೇಳುತ್ತೆ ಪರಮಾತ್ಮ ಕರುಣಾಶಾಲಿ ಅಂತ. ಅದನ್ನು ನಂಬಿ ಗುರುಗಳು ಸಹ ನಮಗೆ ಅದನ್ನೇ ತಿಳಿಸ್ಕೊಟ್ಟಿರ್ತಾರೆ. ಅದನ್ನು ನಂಬಿ ನಾವು ವ್ಯವಹಾರ ಮಾಡಿದರೆ, ಆತನನ್ನು ಶರಣು ಹೊಂದಿದರೆ, ಆಕೆಯನ್ನು ಶರಣು ಹೊಂದಿದರೆ ಎಲ್ಲ ರೀತಿಯ ಫಲವೂ ಸಿಗುವುದರಲ್ಲಿ ಯಾವ ಸಂಶಯವೂ ಇಲ್ಲ.